ಬೆಳಗ್ಗೆ ಎಂದಿನಂತೆ ಕೆಲಸ ಕಾರ್ಯಗಳಿಗೆ ಹೊರಟಿದ್ರು. ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಆರಾಮಾಗಿ ಮೆಟ್ರೋದಲ್ಲಿ ಹೋಗೋಣ ಅಂತ ಬಂದಿದ್ರು. ಆದ್ರೆ ಮೆಟ್ರೋ ಸ್ಟೇಷನ್ಗೆ ಬಂದವರಿಗೆ ಶಾಕ್ ಎದುರಾಗಿತ್ತು. ಅಷ್ಟಕ್ಕೂ ಏನಾಗಿತ್ತು ನೋಡೋಣ ಬನ್ನಿ. ಬೆಳಗ್ಗೆ 9ರ ಸಮಯ. ಕಚೇರಿ ತಲುಪೋಕೆ ಸಮಯ ಆಗ್ತಿತ್ತು. ಫ್ಯಾಕ್ಟರಿಗೆ ಹೋಗೋಕೆ ಟೈಮ್ ಆಗ್ತಿತ್ತು. ಮೆಟ್ರೋ ಟಿಕೆಟ್ ತಗೊಂಡು ಪ್ಲಾಟ್ಫಾರ್ಮ್ನಲ್ಲಿ ನಿಂತವರು ಕಂಗಾಲಾಗಿದ್ರು. ಯಾಕಂದ್ರೆ ನಿಮಿಷಗಳು ಕಳೆದ್ರು ಮೆಟ್ರೋ ಟ್ರೈನ್ ಬರಲೇ ಇಲ್ಲ. ಇದರಿಂದಾಗಿ ಪ್ರಯಾಣಿಕರು ಪರದಾಡಿದ್ರು. ಮೆಟ್ರೋ ಬಿಟ್ಟು ಬಸ್, ಆಟೋ, ಕ್ಯಾಬ್ ಹತ್ತಲು ಪರದಾಡಿದ್ರು. ಬೆಳ್ಳಂಬೆಳಗ್ಗೆ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಶಾಕ್. ತಾಂತ್ರಿಕ ಸಮಸ್ಯೆ, ನೇರಳೆ ಮಾರ್ಗದ ಮೆಟ್ರೋ 2 ಗಂಟೆ ಬಂದ್. ಹೌದು, ನಮ್ಮ ಮೆಟ್ರೋದಲ್ಲಿ ಆಗಾಗ ಸಮಸ್ಯೆಗಳು ಕಾಣಿಸಿಕೊಳ್ತಿವೆ. ಇಂದು ಕೂಡ ಮೆಟ್ರೋ ಟ್ರ್ಯಾಕ್ನಲ್ಲಿ ವಿದ್ಯುತ್ ಪ್ರಸರಣದ ಸಮಸ್ಯೆಯಿಂದ 2 ಗಂಟೆಗಳ ಕಾಲ ನೇರಳೆ ಮಾರ್ಗದ ಮೆಟ್ರೋ ಸಂಚಾರ ಬಂದ್ ಆಗಿತ್ತು. ಎಂಜಿ ರೋಡ್ನಿಂದ ಬೈಯಪ್ಪನಹಳ್ಳಿ ಮಾರ್ಗದ ನಡುವೆ ಸಂಚಾರ ಸ್ತಬ್ಧವಾಗಿತ್ತು. ತಾಂತ್ರಿಕ ಕಾರಣದಿಂದಾಗಿ ಬೆಳಗ್ಗೆ 9ರಿಂದ 11 ಗಂಟೆ ತನಕ ಮೆಟ್ರೋ ಟ್ರೈನ್ ಕೈಕೊಟ್ಟಿದ್ವು. ಕಚೇರಿ ಕೆಲಸಗಳಿಗೆ ತಲುಪೋ ಸಮಯದಲ್ಲೇ ಮೆಟ್ರೋ ಕೈಕೊಟ್ಟಿದ್ರಿಂದ ಪ್ರಯಾಣಿಕರು ಫಜೀತಿ ಅನುಭವಿಸಿದ್ರು. ಕಾದು ಕಾದು ಕಂಗಾಲಾದವರು ಆಟೋ, ಕ್ಯಾಬ್, ಬಸ್ ಮೊರೆ ಹೋದ್ರು. ಎಂಜಿ ರೋಡ್ ಬಳಿ ಕೆಲಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮೆಟ್ರೋ ಸ್ಟೇಷನ್ ನಲ್ಲಿ ಅಂದ್ರೆ ಮೆಟ್ರೋ ರೈಲ್ಗಳ ಸೇವೆ ಸ್ಥಗಿತ ಆಗಿದೆ. ಇವತ್ತು ತಾಂತ್ರಿಕ ದೋಷ ಅಂತ ಬಂದಿದ್ದೀರಾ. ಈಗ ಯಾವ ರೀತಿ ಒಂದು ಪರ್ಯಾಯ ವ್ಯವಸ್ಥೆ ಮಾಡ್ಕೊತಾ ಇದ್ದೀರಾ ಅಂತ? ಅದೇ ವೆಹಿಕಲ್ ಕಾಯ್ತಾ ಇದ್ದೀವಿ. KR ಪುರಂಗೆ ಹೋಗ್ಬೇಕು. ಚಲಘಟ್ಟ ಮೆಟ್ರೋ ನಿಲ್ದಾಣದಲ್ಲಿ ನೋ ಸರ್ವಿಸ್ ಅಂತ ಬೋರ್ಡ್ ಹಾಕಿದ್ರು. ಇದರಿಂದ ಮೆಟ್ರೋ ಪ್ರಯಾಣಿಕರು ಪರ್ಯಾಯ ಮಾರ್ಗ ಹಿಡಿದಿದ್ರು. ಮೆಟ್ರೋ ಟ್ರ್ಯಾಕ್ನ ತಾಂತ್ರಿಕ ದೋಷ ಸರಿ ಮಾಡಿದ ಬಳಿಕ 11 ಗಂಟೆ ಬಳಿಕ ಮೆಟ್ರೋ ಸಂಚಾರ ಪುನರಾರಂಭವಾಯಿತು. ತಾಂತ್ರಿಕ ದೋಷ ಆದಾಗಲೆಲ್ಲ ಬಿಎಂಆರ್ಸಿಎಲ್ ಮಾಹಿತಿ ಹಂಚಿಕೊಳ್ತಿತ್ತು. ಆದರೆ ಇವತ್ತು ಅಚಾನಕ್ಕಾಗಿ ಆದ ಸಮಸ್ಯೆಯಿಂದ ಪ್ರಯಾಣಿಕರು ಪರದಾಡಿದ್ರು. ಶಾಂತಮೂರ್ತಿ, TV9 ಬೆಂಗಳೂರು.